ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀವು ನಮ್ಮ ಮನೆಗೆ ಬಂದಾಗ ನಿಮಗೂ ಉಸಿರು ಕಟ್ತಾ ಇತ್ತಾ? ಎಲ್ಲಾನು ಬಿಟ್ಟು ಅಲ್ಲಿಂದ ಓಡೋಗೋಣ ಅಂತ ಅನ್ನಿಸ್ತಾ ಇತ್ತಾ? ಅಮ್ಮು, ನೀನು ದೊಡ್ಡ ಮನೆಯಿಂದ ಚಿಕ್ಕ ಮನೆಗೆ ಬಂದಿದ್ಯಾ. ನಾನು ಚಿಕ್ಕ ಮನೆಯಿಂದ ದೊಡ್ಡ ಮನೆಗೆ ಬಂದಿದ್ದೆ. ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಆಗಾಗ ಮನೆ ನೆನಪು ಕೂಡ ಆಗ್ತಿತ್ತು. ಆದರೆ ನಿಧಾನಕ್ಕೆ ಎಲ್ಲ ಬದಲಾಯಿತು. ನೀವೆಲ್ಲ ನನ್ನನ್ನು ಇಷ್ಟು ಪ್ರೀತಿಯಿಂದ ನೋಡ್ಕೊಳ್ರಿ. ನಾನು ಕೂಡ ಹೊಂದ್ಕೊಂಡೋದೆ. ಈಗ ನೋಡಮ್ಮು, ಈಗ ನಾನು ನಿಮ್ಮ ಮನೇಲಿ ಒಬ್ಳಾಗಿಲ್ವಾ ಅಮ್ಮು? ನಿಜಾನೇ. ಆದರೆ ಅಮ್ಮು, ಮದುವೆ ಹೊತ್ತಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಇದು ಸಹಜ. ಆಮೇಲೆ ಎಲ್ಲ ಸರಿ ಹೋಗತ್ತೆ. ನಿಮಗೆ ಮದುವೆ ಇಷ್ಟ ಇತ್ತು ಅಲ್ವಾ? ನಮ್ಮ ಅಣ್ಣನ ನೀವು ಇಷ್ಟಪಟ್ಟೆ ಮದುವೆ ಆಗಿತ್ತು ಅಲ್ವಾ? ಅಮ್ಮು, ಇಷ್ಟ ಇತ್ತೆ. ಆದರೆ ನನಗೆ ಈ ಮದುವೆ ಇಷ್ಟ ಇಲ್ಲ. ಈ ಊರು, ಈ ಜನ, ಈ ಬದುಕು ನನಗೆ ಯಾವುದು ಇಷ್ಟ ಇಲ್ಲ. ಅದಕ್ಕೆ ನಿಮಗೆ ಆಶೀರ್ವಾದ ಮಾಡಕ್ಕೆ ನಮ್ಮ ಊರಿಂದ ಇನ್ನೂ ಒಂದಷ್ಟು ಜನ ಬಂದಿದ್ದಾರೆ. ನಮ್ಮ ಊರವ್ರಿಗೆ ನಿಮ್ಮ ನೋಡೋದು ಅಂದ್ರೆ ಏನೋ ಒಂಥರ ಸಂಭ್ರಮ. ನೀವು ಇವಾಗ ಓಕೆ ಅಲ್ವಾ ಅದಕ್ಕೆ? ಯಾಕೆ ಅದಕ್ಕೆ ನಮ್ಮನ್ನು ಸರಿಯಾಗಿ ಮಾತಾಡಿಸ್ತಿಲ್ಲ? ಅಮ್ಮು ಹಾಗೆ ಯಾರತ್ರ ಅಷ್ಟು ಮಾತಾಡಲ್ಲ. ನನ್ನ ಹತ್ರ ಚೆನ್ನಾಗೇ ಮಾತಾಡ್ತಾ ಇದ್ರು. ಇಲ್ಲಿಗೆ ಬಂದಾಗಿಂದ ಯಾಕೋ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಮನೆಯವ್ರನ್ನೆಲ್ಲ ಬಿಟ್ಟು ಬಂದಿದ್ದಾಳಲ್ಲ, ಅದಕ್ಕೆ. ಓ, ನಾನು ಎಂತ ದಡ್ಡಿ ನೋಡಿ. ಅದ್ರಲ್ಲೂ ಅದಕ್ಕೆ ನಾನು 3 ಜನ ಎಲ್ಲ ಮಾತಾಡ್ಸಿ ಟಾರ್ಚರ್ ಇಟ್ಬಿಟ್ಟಿರ್ತಾರೆ. ಈಗಲೇ ಹೋಗಿ ಅದಕ್ಕೆ ಏನಾದ್ರು ಕುಡಿಯಕ್ಕೆ ತಗೊಂಡ್ ಬರ್ತೀನಿ. ರೀ, ನೀರು ತಗೊಳ್ಳಿ. ಸರೋಜಾ, ನನಗೆ ನನ್ನ ಮಗಳನ್ನ ಮದುವೆ ಮಾಡಿ ಕೊಡೋ ಸೌಭಾಗ್ಯ ಸಿಗಲಿಲ್ಲ. ಆದರೆ ಈ ನನ್ನ ಮೊಮ್ಮಗಳನ್ನ ಮದುವೆ ಮಾಡಿಕೊಟ್ಟಿದ್ದು ಮಗಳನ್ನ ಕಳಿಸ್ಕೊಟ್ಟಷ್ಟೇ ಸಂಕಟ ಆಗ್ತಾ ಇದೆ ನನಗೆ. ಸರೋಜಾ, ನನ್ನ ಜೀವಕ್ಕೆ ಜೀವ ಆಗಿರೋ ಕೂಸು ಇದು. ಅವಳ ಬದುಕಿನ ಬಗ್ಗೆ ನನಗೆ ಕಾಳಜಿ ಇಲ್ಲದೆ ಇರುತ್ತಾ? ಅಷ್ಟು ಯೋಚನೆ ಮಾಡ್ತೀನಿ ನಾನು ಈ ಮದುವೆ ಮಾಡಿಬಿಡ್ತೀನ. ನಿಮ್ಮ ಕಾಳಜಿ ನನಗೆ ಅರ್ಥ ಆಗುತ್ತೆ ರೀ. ನೀವು ದೇವಕಿ ಮಾತಿನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅವ್ರು ಸ್ವಲ್ಪ ಹೊರಟು ಅಂತ ನಿಮಗೂ ಗೊತ್ತು ತಾನೆ. ಬಾ ಕೂತ್ಕೋ. ನೋಡು, ಈಗ ನಾನು ತಗೊಂಡಿರೋ ನಿರ್ಧಾರ ತಪ್ಪು ಅಂತ ನಿನಗೂ ಅನಿಸ್ತಾ ಇದೆಯಾ? ರೀ, ಬನ್ನಿ. ಇಲ್ಲ ರೀ, ನನಗೆ ಹಾಗೆ ಅನ್ನಿಸ್ತಿಲ್ಲ. ನಿಮ್ಮ ನಿರ್ಧಾರ ಯಾವತ್ತೂ ತಪ್ಪಾಗಲ್ಲ ರೀ. ನಮ್ಮಮ್ಮು ಖುಷಿಯಿಂದ ಇರಬೇಕಷ್ಟೆ. ಖುಷಿಯಾಗಿರ್ತಾಳೆ. ನೀವು ತಲೆ ಕೆಡಿಸ್ಕೋಬೇಡಿ. ಅಷ್ಟಾದರೆ ಸಾಕು. ಈ ಪಟೇಲನ್ನ ಎದುರು ಹಾಕೊಂಡು ಯಾರು ವಾಪಸ್ ಹೋಗಿಲ್ಲ, ನೆನಪಿರ್ಲಿ. ಯಜಮಾನ್ರೆ, ಏನಪ್ಪ? ಯಜಮಾನ್ರೆ, ಆ ಪಟೇಲ ಸುಮ್ನಿರ ಮನ್ಸ ಅಲ್ಲ. ಏತ್ತಿಂದ ಅವನಂಗೆ ವಿಷ ಕಕ್ಕಕ್ಕೆ ಬಂದೇ ಬರ್ತಾನೆ. ಅದಕ್ಕೆ ಮನೆ ಹತ್ರ ಒಸಿ ಕಾವಲು ಹಾಕ್ಸೋದು ಒಳ್ಳೇದವ್ರ.
ನೀವು ಒಂದು ಮಾತು ಹೇಳಿ ಯಜಮಾನ್ರೆ, ನಮ್ಮ ಹುಡುಗರವ್ರೆ ಹಗ್ಲು ರಾತ್ರಿ ಅಂದೆ ಮನೆ ಮುಂದೆ ನಿಂತಿರ್ತಾರೆ. ಬೇಡ ಬೇಡ, ಅವೆಲ್ಲ ಏನು ಬೇಡ ಚೆನ್ನಪ್ಪ. ಈಗಾಗಲೇ ಅಮ್ಮ ಮದುವೆಯಾಗಿ ಹೋಗಿದ್ದಕ್ಕೆ ಎಲ್ಲರೂ ಸಂಕಟ ಪಡ್ತಾ ಇದ್ದಾರೆ. ನಾವೀಗ ಮನೆ ಬಾಗಿಲಿಗೆ ಕಾವಲು ಗೀವಲು ಅಂತೆಲ್ಲ ಹಾಕ್ಸಿದ್ರೆ ಮತ್ತಷ್ಟು ಗಾಬರಿ ಆಗ್ತಾರೆ. ಯಾಕೆ ಈ ಊರ್ಲಿರ್ಬೇಕು, ಮನೆ ಬಿಟ್ಟು ಹೊರಟ್ಬಿಡೋಣ ಅಂತ ಮಾತಾಡೋಕೆ ಶುರು ಮಾಡ್ತಾರೆ. ಲಕ್ಷ್ಮಿ ಮದುವೆಗೆ ನಾವೆಲ್ಲ ಮುಂದೆ ನಿಂತು ಸಹಾಯ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ. ಲಕ್ಷ್ಮಿ ಕೂಡ ನನ್ನ ಮೊಮ್ಮಗಳಿದ್ದಾಗೆ ಯಾವುದೇ ವಿಘ್ನ ಬರದೇ ಇರುವ ಹಾಗೆ ಅವಳ ಮದುವೆನೂ ನಡಿಬೇಕು. ಹಂಗಾರೆ ಆ ಹುಡುಗಿ ಮದುವೆ ಕೆಲಸ ಕಾರ್ಯಗಳನ್ನ ಶುರು ಮಾಡ್ದೆ ಯಜಮಾನ್ರೆ. ಲಕ್ಕಿ ಮದುವೆ ಬಗ್ಗೆ ಮಾತಾಡ್ತೀರಪ್ಪ. ಹಾಂ, ಏನು ತಲೆ ಕೆಡಿಸ್ಕೋಬೇಡಿ, ನಾವೇ ಮುಂದೆ ನಿಂತು ಎಲ್ಲ ಕೆಲಸ ಮಾಡಿ ಮುಗಿಸೋಣ. ಗಿರಿ ಅವರು ತುಂಬ ಸ್ವಾಭಿಮಾನಿ ಜನ. ನಾನು ನೀನು ಸಹಾಯಕ್ಕೆ ಅಂತ ಹೋದರೆ ಖಂಡಿತ ಅವ್ರು ಬೇಡ ಅಂತಾರೆ. ಅದಕ್ಕೆ ಬೇರೆ ರೀತಿಯೇ ಮಾಡಬೇಕು. ನಾನು ನೋಡ್ಕೋತೀನಿ ಬಿಡು. ಚೆನ್ನಪ್ಪ, ಏನಾದರೂ ಬೇಕಾದ್ರೆ ನಾನು ಹೇಳಿ ಕಳಿಸ್ತೀನಿ, ಹೋಗಿ ನೀವು. ಸರಿ ಯಜಮಾನ್ರೆ, ನಾವಿನ್ ಬರ್ತೀವಿ. ಏನಪ್ಪ ಹಂಗೆ ನೋಡ್ತಾ ಇದೀಯಾ? ನನಗೂ ಹೇಳ್ದೆ ಪಟೇಲ್ ನೋಡೋಕೆ ಹೋಗಿದ್ರಪ್ಪ. ಅವ್ನು ಸರಿ ಇಲ್ಲಪ್ಪ. ನಿಮ್ಗೇನಾದರೂ ಗಿರಿ, ಏನೂ ಆಗಲ್ಲ, ಚಿಂತೆ ಮಾಡಬೇಡ. ಆದರೆ ಈ ವಿಷಯ ಬೇರೆ ಯಾರಿಗೂ ಗೊತ್ತಾಗೋದು ಬೇಡ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಅಮ್ಮಂಗೆ. ಥ್ಯಾಂಕ್ ಯು. ಬಾ. ಅಮ್ಮ, ಒಂದು ಗ್ಲಾಸ್ ನೀರು ಕೊಡು. ಅದಿ ಅಮ್ಮು ಏನಂದ್ಲು? ನೀರು ಕುಡಿಲಿ ತಡಿಯೇ. ಅವಳಿಗಲ್ಲೆಲ್ಲ ಸರಿ ಇದೆ ತಾನೆ? ನಿನ್ನ ಹತ್ರ ಏನಾದರೂ ತರಕ್ಕೆ ಹೇಳಿದ್ಲಾ? ಅದೇ ನೀನು ಸುಮ್ಮನೆ ಹೋಗ್ತಿದ್ರೆ ಏನು ಗೊತ್ತಾಗಬೇಕು ನಮಗೆ? ಅಮ್ಮ ಹೇಗಿದ್ದಾಳೆ? ಎಲ್ಲ ಓಕೆ ತಾನೆ? ಹೇಗಿರ್ತಾಳಪ್ಪ? ಜೀವನ ಪೂರ್ತಿ ಕಷ್ಟ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಇರೋ ಹುಡುಗಿ ಈ ಹಳ್ಳಿಲಿ ಹೇಗಿರ್ತಾಳೆ? ಅವಳಿಗಲ್ಲೇನಾದರೂ ಸಮಸ್ಯೆ ಇದೆಯೇನೋ? ಸಮಸ್ಯೆನಾ? ಛೇ 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 ಛೇ, ಧರ್ಮರಾಜ್ ಅವ್ರು ನೋಡಿರೋ ಮನೆ. ಏಯ್ ವಿಷಯಕ್ಕೆ ಪಾರ. ಸಮಸ್ಯೆ ಏನೂ ಇಲ್ಲಪ್ಪ. ದಿನದ 24 ಗಂಟೆಲೂ ಎ ಸಿಲಿ ಇರ್ತೀವಿ ಹುಡುಗಿ. ಈಗಲ್ಲಿ ಫ್ಯಾನೂ ಇಲ್ಲ, ಬೆಡ್ ಬದಲು ಚಾಪೆ ಮೇಲೆ ಮಲಗ್ತಾಳೆ. ಪ್ಯೂರಿಫೈಡ್ ವಾಟರ್ ಬದಲು ಯಾವುದೋ ಕೆಟ್ಟ ನೀರು ಕುಡಿತಾ ಇದ್ದಾಳೆ. ದಿನ ಪೂರ್ತಿ ಜನರ ಗಲಾಟೆ ಅಷ್ಟೇ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಸೂಪರ್. ಊರೆಲ್ಲ ನಿಂತು ಕೇಳಲಿ